ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಸರಸ್ವತಿ. ನಾವು ಲಾಸ್ಟ್ ವಿಡಿಯೋದಲ್ಲಿ ಕೆಸೆಟ್ನ ಎಕನಾಮಿಕ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ಹಿಸ್ಟ್ರಿ ಸಿಲೆಬಸ್ ಬಗ್ಗೆ ಮಾತಾಡೋಣ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹಿಸ್ಟ್ರಿ ಸಿಲೆಬಸ್ ತುಂಬ ವಾಸ್ಟ್ ಆಗಿದೆ, ಬಟ್ ಆದರೆ ಅಷ್ಟೇ ಇಂಪಾರ್ಟೆಂಟ್ ಕೂಡ ಹೌದು. ಹಾಗೆ ಈ ಕಾನ್ಸೆಪ್ಟ್ಸ್, ಐಡಿಯಾಸ್ ಆ್ಯಂಡ್ ಟರ್ಮ್ಸ್ ಬಗ್ಗೆ ಒಂಚೂರು ಓದ್ಕೊಬೇಕು. ನಾವೀಗ ಡೈರೆಕ್ಟಾಗಿ ಯೂನಿಟ್ 1 ಬಗ್ಗೆ ನೋಡ್ಕೊಳ್ಳೋಣ. ಅದರಲ್ಲಿ ನೆಗೋಷಿಯೇಟಿಂಗ್ ದ ಸೋರ್ಸಸ್ ಅಂದರೆ ಮೂಲಗಳ ಪರಿಶೀಲನೆ, ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂದರೆ ಪುರಾತತ್ವ ಮೂಲಗಳು, ಎಕ್ಸ್ಪ್ಲೋರೇಷನ್, ಎಕ್ಸ್ಕವೇಷನ್, ಎಪಿಗ್ರಫಿ ಆ್ಯಂಡ್ ನ್ಯೂಮಿಸ್ಮ್ಯಾಟಿಕ್ಸ್ ಅಂದರೆ ಪರಿಶೋಧನೆ, ಉತ್ಖನನ, ಶಾಸನಶಾಸ್ತ್ರ ಮತ್ತು ನಾಣ್ಯಶಾಸ್ತ್ರ, ಡೇಟಿಂಗ್ ಆಫ್ ಆರ್ಕಿಯಾಲಜಿಕಲ್ ಸೈಟ್ಸ್ ಅಂತಂದರೆ ಪುರಾತತ್ವ ಸ್ಥಳಗಳದ ಕಾಲನಿರ್ಣಯ, ಲಿಟರರಿ ಸೋರ್ಸಸ್ ಅಂದರೆ ಸಾಹಿತ್ಯಕ ಮೂಲಗಳು. ಅದರಲ್ಲಿ ಇಂಡಿಜಿನಸ್ ಲಿಟ್ರೇಚರ್, ಸ್ವದೇಶಿ ಸಾಹಿತ್ಯ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಅಂದರೆ ಪ್ರಾಥಮಿಕ ಮತ್ತು ದ್ವಿತೀಯಕ, ಪ್ರಾಬ್ಲಮ್ ಆಫ್ ಡೇಟಿಂಗ್ ರಿಲಿಜಿಯಸ್ ಆ್ಯಂಡ್ ಸೆಕ್ಯುಲರ್ ಲಿಟ್ರೇಚರ್ ಅಂದರೆ ಧಾರ್ಮಿಕ ಮತ್ತು ಜಾತ್ಯತೀತ ಸಾಹಿತ್ಯ, ಪುರಾಣಗಳು, ದಂತಕಥೆಗಳು ಇತ್ಯಾದಿಗಳ ಕಾಲನಿರ್ಣಯದ ಸಮಸ್ಯೆ. ಫಾರಿನ್ ಅಕೌಂಟ್ಸ್ ಅಂದರೆ ವಿದೇಶಿ ವರದಿಗಳು, ಅದರಲ್ಲಿ ಗ್ರೀಕ್, ಚೈನೀಸ್ ಆ್ಯಂಡ್ ಅರೇಬಿಕ್. ಪ್ಯಾಸ್ಟೋರಲಿಸಮ್ ಆ್ಯಂಡ್ ಫುಡ್ ಪ್ರೊಡಕ್ಷನ್ ಅಂದರೆ ಪಶುಪಾಲನೆ ಮತ್ತು ಆಹಾರ ಉತ್ಪಾದನೆ, ಅದರಲ್ಲಿ ನಿಯೋಲಿಥಿಕ್ ಆ್ಯಂಡ್ ಚಾಲ್ಕೋಲಿಥಿಕ್ ಫೇಸ್ ಅಂದರೆ ನವಶಿಲಾಯುಗ ಮತ್ತು ಚಾಲ್ಕೋಲಿಥಿಕ್ ಹಂತ. ಸೆಟಲ್ಮೆಂಟ್, ಡಿಸ್ಟ್ರಿಬ್ಯೂಷನ್, ಟೂಲ್ಸ್ ಆ್ಯಂಡ್ ಪ್ಯಾಟರ್ನ್ ಆಫ್ ಎಕ್ಸ್ಚೇಂಜ್ ಅಂದರೆ ವಸಾಹತು, ವಿತರಣೆ, ಉಪಕರಣಗಳು ಮತ್ತು ವಿನಿಮಯ ಮಾದರಿಗಳು. ಮುಂದುವರೆದು ಇಂಡಸ್ ಅಥವಾ ಹರಪ್ಪ ಸಿವಿಲೈಸೇಷನ್, ನಾವು ಅದನ್ನು ಸಿಂಧೂ ಅಥವಾ ಹರಪ್ಪ ನಾಗರಿಕತೆ ಅಂತ ಕರಿತೀವಿ. ಅದರ ಒರಿಜಿನ್, ಎಕ್ಸ್ಟೆಂಟ್, ಮೇಜರ್ ಸೈಟ್ಸ್, ಸೆಟಲ್ಮೆಂಟ್ ಪ್ಯಾಟರ್ನ್ ಅಂದರೆ ಅದರ ಮೂಲ, ವ್ಯಾಪ್ತಿ, ಪ್ರಮುಖ ಸ್ಥಳಗಳು ಮತ್ತು ಕ್ರಾಫ್ಟ್ ಸ್ಪೆಷಲೈಸೇಷನ್ ಅಂದರೆ ಕರಕುಶಲತೆ, ರಿಲಿಜಿಯನ್ ಧರ್ಮ, ಸೊಸೈಟಿ ಆ್ಯಂಡ್ ಪಾಲಿಟಿ ಅಂದರೆ ಸಮಾಜ ಮತ್ತು ರಾಜಕೀಯ. ಡಿಕ್ಲೈನ್ ಆಫ್ ಇಂಡಸ್ ಸಿವಿಲೈಸೇಷನ್ ಅಂದರೆ ಸಿಂಧೂ ನಾಗರಿಕತೆಯ ಅವನತಿ. ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಟ್ರೇಡ್ ಅಂದರೆ ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ. ಫಸ್ಟ್ ಅರ್ಬನೈಸೇಷನ್ ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ ಮೊದಲ ನಾಗರೀಕರಣ. ವೇದಿಕ್ ಆ್ಯಂಡ್ ಲೇಟರ್ ವೇದಿಕ್ ಪೀರಿಯಡ್ಸ್ ಅಂದರೆ ವೇದ ಮತ್ತು ನಂತರದ ವೇದ ಕಾಲಗಳು. ಆರ್ಯನ್ ಡಿಬೇಟ್ಸ್, ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಆರ್ಯರ ವಿವಾದಗಳು, ರಾಜಕೀಯ ಮತ್ತು ಸಾಮಾಜಿಕ ಸಂಸ್ಥೆಗಳು. ಸ್ಟೇಟ್ ಸ್ಟ್ರಕ್ಚರ್ ಆ್ಯಂಡ್ ಥಿಯರೀಸ್ ಆಫ್ ಸ್ಟೇಟ್ ಅಂದರೆ ರಾಜ್ಯ ರಚನೆ ಮತ್ತು ರಾಜ್ಯ ಸಿದ್ಧಾಂತಗಳು, ಅದರಲ್ಲಿ ಎಮರ್ಜೆನ್ಸ್ ಆಫ್ ವರ್ನಾಸ್ ಆ್ಯಂಡ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಅಂದರೆ ಧಾರ್ಮಿಕ ವರ್ಣಗಳ ಮತ್ತು ಸಾಮಾಜಿಕ ಸ್ತರಗಳ ಉದಯ. ರಿಲಿಜಿಯಸ್ ಆ್ಯಂಡ್ ಫಿಲಾಸಫಿಕಲ್ ಐಡಿಯಾಸ್ ಅಂದರೆ ಧಾರ್ಮಿಕ ಮತ್ತು ತಾತ್ವಿಕ ವಿಚಾರಗಳು. ಮತ್ತು ಇಂಟ್ರೊಡಕ್ಷನ್ ಆಫ್ ಐರನ್ ಟೆಕ್ನಾಲಜಿ ಕಬ್ಬಿಣ ತಂತ್ರಜ್ಞಾನದ ಪರಿಚಯ. ಮೆಗಾಲಿತ್ಸ್ ಆಫ್ ಸೌತ್ ಇಂಡಿಯಾ ಅಂದರೆ ದಕ್ಷಿಣ ಭಾರತದ ಮೆಗಾಲಿತ್ಗಳು. ಎಕ್ಸ್ಪ್ಯಾನ್ಷನ್ ಆಫ್ ಸ್ಟೇಟ್ ಸಿಸ್ಟಮ್ ಅಂದರೆ ರಾಜ್ಯ ವ್ಯವಸ್ಥೆಯ ವಿಸ್ತರಣೆ. ಮಹಾಜನಪದಾಸ್, ಮೊನಾರ್ಕಿಯಲ್ ಆ್ಯಂಡ್ ರಿಪಬ್ಲಿಕನ್ ಸ್ಟೇಟ್ಸ್, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ಸ್. ಅಂದರೆ ರಾಜಪ್ರಭುತ್ವ ಮತ್ತು ಗಣರಾಜ್ಯಗಳು, ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಳು.
ಎಮರ್ಜೆನ್ಸ್ ಆಫ್ ಸೆಕೆಂಡ್ ಅರ್ಬನೈಸೇಷನ್ ಇನ್ 6th ಸೆಂಚುರಿ BCE ಅಂದರೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಎರಡನೇ ನಗರೀಕರಣದ ಉದಯ. ಎಮರ್ಜೆನ್ಸ್ ಆಫ್ ಹೆಟಿರೋಡಾಕ್ಸ್ ಸೆಕ್ಟ್ಸ್ ಲೈಕ್ ಜೈನಿಸಮ್, ಬುದ್ಧಿಸಮ್, ಅಜೀವಿಕಾಸ್ ಅಂದರೆ ಭಿನ್ನಮತೀಯ ಪಂಥಗಳಾದ ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಅಜೀವಿಕ ಧರ್ಮದ ಉದಯ. ನೆಕ್ಸ್ಟ್ ಸೆಕೆಂಡ್ ಯೂನಿಟ್, ಫ್ರಮ್ ಸ್ಟೇಟ್ ಟು ಎಂಪೈರ್ ಅಂದರೆ ರಾಜ್ಯದಿಂದ ಸಾಮ್ರಾಜ್ಯಕ್ಕೆ. ರೈಸ್ ಆಫ್ ಮಗಧ, ಗ್ರೀಕ್ ಇನ್ವೇಷನ್ ಅಂಡರ್ ಅಲೆಕ್ಸಾಂಡರ್ ಆ್ಯಂಡ್ ಇಟ್ಸ್ ಎಫೆಕ್ಟ್ಸ್ ಅಂದರೆ ಮಗಧದ ಉದಯ, ಅಲೆಕ್ಸಾಂಡರ್ನ ಗ್ರೀಕ್ ಆಕ್ರಮಣ ಮತ್ತು ಅದರ ಪರಿಣಾಮಗಳು. ಮೌರ್ಯನ್ ಎಕ್ಸ್ಪ್ಯಾನ್ಷನ್ ಅಂದರೆ ಮೌರ್ಯರ ವಿಸ್ತರಣೆ. ಮೌರ್ಯನ್ ಪಾಲಿಟಿ ಅಂದರೆ ಮೌರ್ಯರ ರಾಜಕೀಯ ವ್ಯವಸ್ಥೆ. ಸೊಸೈಟಿ ಎಕನಾಮಿ ಅಂದರೆ ಸಮಾಜ ಮತ್ತು ಆರ್ಥಿಕತೆ. ಅಶೋಕಾಸ್ ಧಮ್ಮ ಆ್ಯಂಡ್ ಇಟ್ಸ್ ನೇಚರ್ ಅಂದರೆ ಅಶೋಕನ ಧಮ್ಮ ಮತ್ತು ಅದರ ಸ್ವರೂಪ. ಡಿಕ್ಲೈನ್ ಆ್ಯಂಡ್ ಡಿಸಿಂಟಿಗ್ರೇಷನ್ ಆಫ್ ಮೌರ್ಯನ್ ಎಂಪೈರ್ ಅಂದರೆ ಮೌರ್ಯ ಸಾಮ್ರಾಜ್ಯದ ಅವನತಿ ಮತ್ತು ವಿಘಟನೆ. ಮೌರ್ಯನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅಂದರೆ ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪ. ಹಾಗೆ ಅಶೋಕನ್ ಎಡಿಕ್ಟ್ಸ್ ಅಂದರೆ ಅಶೋಕನ ಶಾಸನಗಳು ಆ್ಯಂಡ್ ಇಟ್ಸ್ ಲ್ಯಾಂಗ್ವೇಜ್ ಆ್ಯಂಡ್ ಸ್ಕ್ರಿಪ್ಟ್ ಅದರ ಭಾಷೆ ಮತ್ತು ಲಿಪಿ ಬಗ್ಗೆ ತಿಳ್ಕೊಬೇಕು. ಡಿಸಲ್ಯೂಷನ್ ಆಫ್ ಎಂಪೈರ್ ಆ್ಯಂಡ್ ಎಮರ್ಜೆನ್ಸ್ ಆಫ್ ರೀಜನಲ್ ಪವರ್ಸ್ ಅಂದರೆ ಸಾಮ್ರಾಜ್ಯದ ವಿಘಟನೆ ಹೇಗಾಯಿತು ಮತ್ತು ಪ್ರಾದೇಶಿಕ ಶಕ್ತಿಗಳ ಉದಯ ಹೇಗಾಯಿತು ಅಂತ ತಿಳ್ಕೊಬೇಕು. ಅದರಲ್ಲಿ ಇಂಡೋ ಗ್ರೀಕ್ಸ್, ಶುಂಗಾಸ್, ಶಾತವಾಹನರ ಬಗ್ಗೆ ನೋಡ್ತೀವಿ, ಕುಶಾಣರ್ಸ್ ಆ್ಯಂಡ್ ಸಾಕ ಕ್ಷತ್ರಪಾಸ್, ಸಂಗಮ್ ಲಿಟ್ರೇಚರ್, ಪಾಲಿಟಿ ಆ್ಯಂಡ್ ಸೊಸೈಟಿ ಇನ್ ಸೌತ್ ಇಂಡಿಯಾ ಆ್ಯಸ್ ರಿಫ್ಲೆಕ್ಟೆಡ್ ಇನ್ ಸಂಗಮ್ ಲಿಟ್ರೇಚರ್ ಅಂದರೆ ಸಂಗಮ್ ಸಾಹಿತ್ಯದಲ್ಲಿ ಪ್ರತಿಫಲಿತವಾಗಿರುವಂತಹ ದಕ್ಷಿಣ ಭಾರತದ ರಾಜಕೀಯ ವ್ಯವಸ್ಥೆ ಮತ್ತು ಸಮಾಜ. ಟ್ರೇಡ್ ಆ್ಯಂಡ್ ಕಾಮರ್ಸ್ ಫ್ರಮ್ 2nd ಸೆಂಚುರಿ BCE ಟು 3rd ಸೆಂಚುರಿ CE ಅಂದರೆ ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಕ್ರಿಸ್ತಶಕ 3ನೇ ಶತಮಾನದವರೆಗಿನ ವ್ಯಾಪಾರ ಮತ್ತು ವಾಣಿಜ್ಯ. ಟ್ರೇಡ್ ವಿತ್ ದ ರೋಮನ್ ವರ್ಲ್ಡ್ ಅಂದರೆ ರೋಮನ್ ಪ್ರಪಂಚದೊಂದಿಗಿನ ವ್ಯಾಪಾರ. ಎಮರ್ಜೆನ್ಸ್ ಆಫ್ ಮಹಾಯಾನ ಬುದ್ಧಿಸಮ್, ಖಾರವೇಲ ಆ್ಯಂಡ್ ಜೈನಿಸಮ್ ಅಂದರೆ ಮಹಾಯಾನ ಬೌದ್ಧ ಧರ್ಮದ ಉದಯ, ಖಾರವೇಲ ಮತ್ತು ಜೈನ ಧರ್ಮ. ಪೋಸ್ಟ್ ಮೌರ್ಯನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅಂದರೆ ಮೌರ್ಯೋತ್ತರ ಕಲೆ ಮತ್ತು ವಾಸ್ತುಶಿಲ್ಪ. ಗಾಂಧಾರ, ಮಥುರಾ ಮತ್ತು ಅಮರಾವತಿ ಸ್ಕೂಲ್ಸ್. ಗುಪ್ತ ವಾಕಟಕ ಏಜ್ ಅಂದರೆ ಗುಪ್ತ ಮತ್ತು ವಾಕಟಕ ಯುಗ. ಪಾಲಿಟಿ ಆ್ಯಂಡ್ ಸೊಸೈಟಿ ಅಂದರೆ ರಾಜಕೀಯ ವ್ಯವಸ್ಥೆ ಮತ್ತು ಸಮಾಜ. ಅಗ್ರೇರಿಯನ್ ಎಕನಾಮಿ ಅಂದರೆ ಕೃಷಿ ಆರ್ಥಿಕತೆ. ಲ್ಯಾಂಡ್ ಗ್ರ್ಯಾಂಟ್ಸ್, ಲ್ಯಾಂಡ್ ರೆವೆನ್ಯೂ ಆ್ಯಂಡ್ ಲ್ಯಾಂಡ್ ರೈಟ್ಸ್. ಭೂದತ್ತಿ, ಭೂ ಕಂದಾಯ ಮತ್ತು ಭೂ ಹಕ್ಕುಗಳು. ಗುಪ್ತ ಕಾಯಿನ್ಸ್ ಅಂದರೆ ಗುಪ್ತರ ನಾಣ್ಯಗಳ ಬಗ್ಗೆ. ಬಿಗಿನಿಂಗ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್ ದೇವಾಲಯ ವಾಸ್ತುಶಿಲ್ಪದ ಆರಂಭ. ಎಮರ್ಜೆನ್ಸ್ ಆಫ್ ಪಬ್ಲಿಕ್ ಹಿಂದೂಯಿಸಮ್ ಅಂದರೆ ಸಾರ್ವಜನಿಕ ಹಿಂದೂ ಧರ್ಮದ ಉದಯ. ಡೆವಲಪ್ಮೆಂಟ್ ಆಫ್ ಸಂಸ್ಕೃತ್ ಲ್ಯಾಂಗ್ವೇಜ್ ಆ್ಯಂಡ್ ಲಿಟ್ರೇಚರ್ ಅಂದರೆ ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯದ ಅಭಿವೃದ್ಧಿ. ಡೆವಲಪ್ಮೆಂಟ್ ಇನ್ ಸೈನ್ಸ್, ಟೆಕ್ನಾಲಜಿ, ಆಸ್ಟ್ರೋನಾಮಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಮೆಡಿಸಿನ್ ವಿಜ್ಞಾನ, ತಂತ್ರಜ್ಞಾನ, ಖಗೋಳ ವಿಜ್ಞಾನ, ಗಣಿತ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿನ ಬೆಳವಣಿಗೆಗಳು. ಹರ್ಷ ಆ್ಯಂಡ್ ಹಿಸ್ ಟೈಮ್ಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ರಿಲಿಜನ್ ಅಂದರೆ ಹರ್ಷ ಮತ್ತು ಆತನ ಕಾಲದ ಆಡಳಿತ ಮತ್ತು ಧರ್ಮದ ಬಗ್ಗೆ ತಿಳ್ಕೊಬೇಕು. ಸಾಲಂಕಯಾನಾಸ್ ಆ್ಯಂಡ್ ವಿಷ್ಣುಕುಂಡಿನ್ಸ್ ಇನ್ ಆಂಧ್ರ ದೇಶ.
ಇವಾಗ ಯೂನಿಟ್ 3 ಬಗ್ಗೆ ತಿಳ್ಕೊಳ್ಳೋಣ. ಎಮರ್ಜೆನ್ಸ್ ಆಫ್ ರೀಜನಲ್ ಕಿಂಗ್ಡಮ್ ಅಂದರೆ ಪ್ರಾದೇಶಿಕ ರಾಜ್ಯಗಳ ಉದಯ. ಕಿಂಗ್ಡಮ್ಸ್ ಇನ್ ಡೆಕ್ಕನ್ನಲ್ಲಿರುವ ರಾಜ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಗಂಗರು, ಕದಂಬರು, ಪಶ್ಚಿಮ ಮತ್ತು ಪೂರ್ವ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಕಾಕತೀಯರು, ಹೊಯ್ಸಳರು ಮತ್ತು ಯಾದವರು. ಅದಾದಮೇಲೆ ಕಿಂಗ್ಡಮ್ಸ್ ಇನ್ ಸೌತ್ ಇಂಡಿಯಾ ಅಂದರೆ ದಕ್ಷಿಣ ಭಾರತದಲ್ಲಿ ಏನು ಬರ್ತಾವಲ್ಲ ಆ ರಾಜ್ಯಗಳ ಬಗ್ಗೆ. ಬಂಗಾಳದ ಪಾಲರು ಮತ್ತು ಸೇನರು, ಕಾಮರೂಪದ ವರ್ಮರು, ಒಡಿಶಾದ ಭೌಮಕರು ಮತ್ತು ಸೋಮವಂಶಿಗಳು. ಕಿಂಗ್ಡಮ್ಸ್ ಇನ್ ವೆಸ್ಟರ್ನ್ ಇಂಡಿಯಾ ಅಂದರೆ ಪಶ್ಚಿಮ ಭಾರತದ ಸಾಮ್ರಾಜ್ಯಗಳು. ವಲ್ಲಭಿಯ ಮೈತ್ರಕರು ಮತ್ತು ಗುಜರಾತ್ನ ಚಾಲುಕ್ಯರು. ಕಿಂಗ್ಡಮ್ಸ್ ಇನ್ ನಾರ್ತ್ ಇಂಡಿಯಾ ಅಂದರೆ ಉತ್ತರ ಭಾರತದ ಸಾಮ್ರಾಜ್ಯಗಳು. ಅದರಲ್ಲಿ ಗುರ್ಜರ ಪ್ರತಿಹಾರರು, ಕಲಚೂರಿ, ಚೇದಿಗಳು, ಗಹಡವಾಲರು ಮತ್ತು ಪರಮಾರರು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅರ್ಲಿ ಮಿಡಿವಲ್ ಇಂಡಿಯಾ ಅಂದರೆ ಆರಂಭಿಕ ಮಧ್ಯಕಾಲೀನ ಭಾರತದ ಗುಣಲಕ್ಷಣಗಳು. ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪೊಲಿಟಿಕಲ್ ಸ್ಟ್ರಕ್ಚರ್ ಅಂದರೆ ಆಡಳಿತ ಮತ್ತು ರಾಜಕೀಯ ರಚನೆ. ಲೆಜಿಟಿಮೇಷನ್ ಆಫ್ ಕಿಂಗ್ಶಿಪ್ ಅಂದರೆ ರಾಜತ್ವದ ನ್ಯಾಯ ಸಮ್ಮತೀಕರಣ. ನೆಕ್ಸ್ಟ್ ಅಗ್ರೇರಿಯನ್ ಎಕನಾಮಿ ಅಂದರೆ ಕೃಷಿ ಆರ್ಥಿಕತೆ. ಅದರಲ್ಲಿ ಲ್ಯಾಂಡ್ ಗ್ರ್ಯಾಂಟ್ಸ್ ಆ್ಯಂಡ್ ಚೇಂಜಿಂಗ್ ಪ್ರೊಡಕ್ಷನ್ ರಿಲೇಷನ್ಸ್ ಅಂದರೆ ಭೂಮಿ ಅನುದಾನಗಳು, ಶ್ರೇಣೀಕೃತ ಭೂಮಿ ಹಕ್ಕುಗಳು ಅಂದರೆ ಗ್ರೇಡೆಡ್ ಲ್ಯಾಂಡ್ ರೈಟ್ಸ್ ಆ್ಯಂಡ್ ಪೆಸೆಂಟ್ರಿ ಅಂದರೆ ರೈತ ವರ್ಗ. ವಾಟರ್ ರಿಸೋರ್ಸಸ್ ಜಲಸಂಪನ್ಮೂಲಗಳು. ಟ್ಯಾಕ್ಸೇಷನ್ ಸಿಸ್ಟಮ್ ಅಂದರೆ ತೆರಿಗೆ ವ್ಯವಸ್ಥೆ ಬಗ್ಗೆ. ಕಾಯಿನ್ಸ್ ಆ್ಯಂಡ್ ಕರೆನ್ಸಿ ಸಿಸ್ಟಮ್ ನಾಣ್ಯಗಳು ಮತ್ತು ಕರೆನ್ಸಿ ವ್ಯವಸ್ಥೆ. ನೆಕ್ಸ್ಟ್ ಟ್ರೇಡ್ ಆ್ಯಂಡ್ ಅರ್ಬನೈಸೇಷನ್ ಅಂದರೆ ವ್ಯಾಪಾರ ಮತ್ತು ನಗರೀಕರಣ. ಪ್ಯಾಟರ್ನ್ಸ್ ಆಫ್ ಟ್ರೇಡ್ ಅಂದರೆ ವ್ಯಾಪಾರದ ಮಾದರಿಗಳು. ಆ್ಯಂಡ್ ಅರ್ಬನ್ ಸೆಟಲ್ಮೆಂಟ್ಸ್ ನಗರ ವಸಾಹತುಗಳು. ಪೋರ್ಟ್ಸ್ ಆ್ಯಂಡ್ ಟ್ರೇಡ್ ರೂಟ್ಸ್ ಬಂದರುಗಳು ಮತ್ತು ವ್ಯಾಪಾರ ಮಾರ್ಗಗಳು. ಮರ್ಚಂಡೈಸ್ ಆ್ಯಂಡ್ ಎಕ್ಸ್ಚೇಂಜ್ ಸರಕು ಮತ್ತು ವಿನಿಮಯ. ಟ್ರೇಡ್ ಗಿಲ್ಡ್ಸ್ ಅಂದರೆ ವ್ಯಾಪಾರ ಸಂಘಗಳು. ಟ್ರೇಡ್ ಆ್ಯಂಡ್ ಕೊಲೊನೈಸೇಷನ್ ಇನ್ ಸೌತ್ ಈಸ್ಟ್ ಏಷ್ಯಾ ಅಂದರೆ ಆಗ್ನೇಯ ಏಷ್ಯಾದಲ್ಲಿ ವ್ಯಾಪಾರ ಮತ್ತು ವಸಾಹತುಶಾಹಿ. ಗ್ರೋತ್ ಆಫ್ ಬ್ರಾಹ್ಮಿನಿಕಲ್ ರಿಲಿಜಿಯನ್ಸ್ ಅಂದರೆ ಬ್ರಾಹ್ಮಣೀಯ ಧರ್ಮಗಳ ಬೆಳವಣಿಗೆ. ವೈಷ್ಣವಿಸಮ್ ಆ್ಯಂಡ್ ಶೈವಿಸಮ್ ವೈಷ್ಣವ ಧರ್ಮ ಮತ್ತು ಶೈವ ಧರ್ಮ. ಟೆಂಪಲ್ಸ್ ಪ್ಯಾಟ್ರನೇಜ್ ಆ್ಯಂಡ್ ರೀಜನಲ್ ರ್ಯಾಮಿಫಿಕೇಷನ್ ಅಂದರೆ ದೇವಾಲಯಗಳು, ಅದರ ಪೋಷಣೆ ಮತ್ತು ಪ್ರಾದೇಶಿಕ ರ್ಯಾಮಿಫಿಕೇಷನ್. ಟೆಂಪಲ್ ಆರ್ಕಿಟೆಕ್ಚರ್ ಆ್ಯಂಡ್ ರೀಜನಲ್ ಸ್ಟೈಲ್ಸ್ ದೇವಾಲಯದ ವಾಸ್ತುಶಿಲ್ಪ ಮತ್ತು ಪ್ರಾದೇಶಿಕ ಶೈಲಿಗಳು. ದಾನ, ತೀರ್ಥ ಆ್ಯಂಡ್ ಭಕ್ತಿ. ತಮಿಳ್ ಭಕ್ತಿ ಮೂಮೆಂಟ್ ತಮಿಳು ಭಕ್ತಿ ಚಳವಳಿ. ಅದರಲ್ಲಿ ಶಂಕರ, ಮಧ್ವ ಮತ್ತು ರಾಮಾನುಜಾಚಾರ್ಯರ ಬಗ್ಗೆ ತಿಳ್ಕೊಬೇಕು. ನೆಕ್ಸ್ಟ್ ಸೊಸೈಟಿ ಅಂದರೆ ಸಮಾಜ. ವರ್ಣ, ಜಾತಿ ಆ್ಯಂಡ್ ಪ್ರೊಲಿಫರೇಷನ್ ಆಫ್ ಕ್ಯಾಸ್ಟ್ ಅಂದರೆ ಜಾತಿಗಳ ಪ್ರಸರಣ. ಪೊಸಿಷನ್ ಆಫ್ ವುಮನ್ ಮಹಿಳೆಯರ ಸ್ಥಾನಮಾನ. ಜೆಂಡರ್, ಮ್ಯಾರೇಜ್ ಆ್ಯಂಡ್ ಪ್ರಾಪರ್ಟಿ ರಿಲೇಷನ್ಸ್ ಅಂದರೆ ಲಿಂಗ, ವಿವಾಹ ಮತ್ತು ಆಸ್ತಿ ಸಂಬಂಧಗಳು. ವುಮೆನ್ ಇನ್ ಪಬ್ಲಿಕ್ ಲೈಫ್ ಅಂದರೆ ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರು. ಟ್ರೈಬ್ಸ್ ಆ್ಯಸ್ ಪೆಸೆಂಟ್ಸ್ ಆ್ಯಂಡ್ ದೇರ್ ಪ್ಲೇಸ್ ಇನ್ ವರ್ಣ ಆರ್ಡರ್ ಅಂದರೆ ರೈತರಾಗಿ ಬುಡಕಟ್ಟು ಜನಾಂಗದವರು ಮತ್ತು ವರ್ಣ ವ್ಯವಸ್ಥೆಯಲ್ಲಿ ಅವರ ಸ್ಥಾನ. ಆ್ಯಂಡ್ ಅನ್ಟಚಬಿಲಿಟಿ ಅಂದರೆ ಅಸ್ಪೃಶ್ಯತೆ ಬಗ್ಗೆ ತಿಳ್ಕೊಬೇಕು. ಎಜುಕೇಷನ್ ಆ್ಯಂಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್
ಅಂದರೆ ಶಿಕ್ಷಣ ಮತ್ತು ಶೈಕ್ಷಣಿಕ ಸಂಸ್ಥೆಗಳು. ಅಗ್ರಹಾರಾಸ್, ಮಠಾಸ್ ಆ್ಯಂಡ್ ಮಹಾವಿಹಾರಾಸ್ ಆ್ಯಸ್ ಸೆಂಟರ್ಸ್ ಆಫ್ ಎಜುಕೇಷನ್, ಗ್ರೋತ್ ಆಫ್ ರೀಜನಲ್ ಲ್ಯಾಂಗ್ವೇಜಸ್. ಇವೆರಡರ ಬಗ್ಗೆ ಅಂದರೆ ಅಗ್ರಹಾರ ಆಗಿರ್ಬೋದು, ಮಠಗಳಾಗಿರ್ಬೋದು, ವಿಹಾರಾಸ್ ಆಗಿರ್ಬೋದು, ಅವು ಶಿಕ್ಷಣದ ಕೇಂದ್ರಗಳಾಗಿ ಕೆಲಸ ಮಾಡ್ತಾಯಿದ್ವು. ಎಜುಕೇಷನ್ ಗ್ರೋತ್ ಆಫ್ ರೀಜನಲ್ ಲ್ಯಾಂಗ್ವೇಜಸ್. ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆ. ಡಿಬೇಟ್ಸ್ ಆಫ್ ಸ್ಟೇಟ್ ಫಾರ್ಮೇಷನ್ ಇನ್ ಅರ್ಲಿ ಮಿಡೀವಲ್ ಇಂಡಿಯಾ ಅಂದರೆ ಆರಂಭಿಕ ಮಧ್ಯಕಾಲೀನ ಭಾರತದಲ್ಲಿ ರಾಜ್ಯ ರಚನೆಯ ಚರ್ಚೆಗಳು. ಎ. ಫ್ಯೂಡಲ್ ಮಾಡೆಲ್ ಅಂದರೆ ಊಳಿಗಮಾನ್ಯ ಮಾದರಿ. ಸೆಗ್ಮೆಂಟರಿ ಮಾಡೆಲ್ ಅಂದರೆ ವಿಭಾಗೀಯ ಮಾದರಿ. ಇಂಟಿಗ್ರೇಟಿವ್ ಮಾಡೆಲ್ ಅಂದರೆ ಸಮಗ್ರ ಮಾದರಿ. ಅರಬ್ ಕಾಂಟ್ರಾಕ್ಟ್ಸ್ ಅರಬ್ಬರ ಒಪ್ಪಂದಗಳು. ಸುಲೈಮಾನ್ ಗಜ್ನಾವಿದ್ ಕಾಂಕ್ವೆಸ್ಟ್ ಸುಲೈಮಾನ್ ಗಜ್ನಾವಿದ್ನ ವಿಜಯಗಳು. ಅಲ್ಬೆರುನೀಸ್ ಅಕೌಂಟ್ಸ್ ಅಲ್ಬೆರುನಿಯ ವರದಿಗಳು. ಇದಿಷ್ಟು ಮೂರನೇ ಯೂನಿಟ್. ಈಗ 4ನೇ ಯೂನಿಟ್ ಬಗ್ಗೆ ತಿಳ್ಕೊಳ್ಳೋಣ. ಸೋರ್ಸ್ ಆಫ್ ಮಿಡೀವಲ್ ಇಂಡಿಯನ್ ಹಿಸ್ಟ್ರಿ ಅಂದರೆ ಮಧ್ಯಕಾಲೀನ ಭಾರತದ ಇತಿಹಾಸದ ಮೂಲ. ಆರ್ಕಿಯಾಲಜಿಕಲ್ ಅಂದರೆ ಪುರಾತತ್ವ. ಎಪಿಗ್ರಫಿಕ್ ಆ್ಯಂಡ್ ನ್ಯೂಮಿಸ್ಮ್ಯಾಟಿಕ್ ಸೋರ್ಸಸ್ ಅಂದರೆ ಶಿಲಾಶಾಸನ ಮತ್ತು ನಾಣ್ಯಶಾಸ್ತ್ರದ ಮೂಲಗಳು. ಮೆಟೀರಿಯಲ್ ಎವಿಡೆನ್ಸಸ್ ಆ್ಯಂಡ್ ಮಾನ್ಯುಮೆಂಟ್ಸ್ ಅಂದರೆ ವಸ್ತುಸಾಕ್ಷ್ಯಗಳು ಮತ್ತು ಸ್ಮಾರಕಗಳು. ಕ್ರೋನಿಕಲ್ಸ್ ಅಂದರೆ ವೃತ್ತಾಂತಗಳು. ಲಿಟರರಿ ಸೋರ್ಸಸ್ ಸಾಹಿತ್ಯ ಮೂಲಗಳು. ಪರ್ಷಿಯನ್, ಸಂಸ್ಕೃತ್ ಆ್ಯಂಡ್ ರೀಜನಲ್ ಲ್ಯಾಂಗ್ವೇಜಸ್ ಅಂದರೆ ಪ್ರಾದೇಶಿಕ ಭಾಷೆಗಳು. ದಫ್ತರ್ ಖಾನಾಸ್, ಫರ್ಮನ್ಸ್, ಬಾಹೀಸ್, ಪೋಥೀಸ್, ಅಕ್ಬರತ್. ನೆಕ್ಸ್ಟ್ ಫಾರಿನ್ ಟ್ರಾವೆಲರ್ಸ್ ಅಕೌಂಟ್ಸ್ ಅಂದರೆ ವಿದೇಶಿ ಪ್ರಯಾಣಿಕರ ಖಾತೆಗಳು. ಪರ್ಷಿಯನ್ ಆ್ಯಂಡ್ ಅರೇಬಿಕ್. ನೆಕ್ಸ್ಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅಂದರೆ ರಾಜಕೀಯ ಬೆಳವಣಿಗೆಗಳು. ದೆಹಲಿ ಸುಲ್ತಾನೇಟ್ಸ್, ಗೋರಿಗಳು, ತುರ್ಕರು, ಖಲ್ಜಿಗಳು, ತುಘಲಕ್ಗಳು, ಸಯ್ಯಿದ್ಗಳು ಮತ್ತು ಲೋಧಿಗಳು. ದೆಹಲಿ ಸುಲ್ತಾನೇಟ್ ಅದರ ಅವನತಿ ಬಗ್ಗೆ ಅಂದರೆ ಡಿಕ್ಲೈನ್ ಆಫ್ ಮುಘಲ್ ಎಂಪೈರ್. ಫೌಂಡೇಶನ್ ಆಫ್ ದಿ ಮೊಘಲ್ ಎಂಪೈರ್ ಅಂದರೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ. ಬಾಬರ್, ಹುಮಾಯೂನ್ ಆ್ಯಂಡ್ ದ ಸೂರೀಸ್. ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕನ್ಸಾಲಿಡೇಷನ್ ಫ್ರಮ್ ಅಕ್ಬರ್ ಟು ಔರಂಗಜೇಬ್ ಅಂದರೆ ಅಕ್ಬರ್ನಿಂದ ಔರಂಗಜೇಬ್ವರೆಗೆ ವಿಸ್ತರಣೆ ಮತ್ತು ಬಲವರ್ಧನೆ. ಡಿಕ್ಲೈನ್ ಆಫ್ ದಿ ಮೊಘಲ್ ಎಂಪೈರ್ ಅಂದರೆ ಮೊಘಲ್ ಸಾಮ್ರಾಜ್ಯದ ಅವನತಿ ಬಗ್ಗೆ ತಿಳ್ಕೊಬೇಕು. ಲೇಟರ್ ಮುಘಲ್ಸ್ ಆ್ಯಂಡ್ ಡಿಸ್ಇಂಟಿಗ್ರೇಷನ್ ಆಫ್ ದ ಮೊಘಲ್ ಎಂಪೈರ್ ಅಂದರೆ ನಂತರದ ಮೊಘಲರು ಮತ್ತು ಮೊಘಲ್ ಸಾಮ್ರಾಜ್ಯದ ವಿಘಟನೆ ಬಗ್ಗೆ. ದಿ ವಿಜಯನಗರ ಆ್ಯಂಡ್ ದ ಬಹಮನೀಸ್ ವಿಜಯನಗರ ಮತ್ತು ಬಹುಮನಿಗಳ ಬಗ್ಗೆ. ಡೆಕ್ಕನ್ ಸಲ್ತನೇಟ್, ಬಿಜಾಪುರ್, ಗೋಲ್ಕೊಂಡ, ಬೀದರ್, ಬೆರಾರ್ ಆ್ಯಂಡ್ ಅಹಮದನಗರ್. ರೈಸ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಡಿಸ್ಇಂಟಿಗ್ರೇಷನ್. ಉದಯ, ವಿಸ್ತರಣೆ ಮತ್ತು ಅದರ ವಿಘಟನೆ. ಈಸ್ಟರ್ನ್ ಗಂಗಾಸ್ ಆ್ಯಂಡ್ ಸೂರ್ಯವಂಶಿ ಗಜಪತೀಸ್ ಪೂರ್ವ ಗಂಗರು ಮತ್ತು ಸೂರ್ಯವಂಶಿ ಗಜಪತಿಗಳ ಬಗ್ಗೆ. ರೈಸ್ ಆಫ್ ಮರಾಠಾಸ್ ಆ್ಯಂಡ್ ದ ಫೌಂಡೇಶನ್ ಆಫ್ ಸ್ವರಾಜ್ ಬೈ ಶಿವಾಜಿ ಅಂದರೆ ಶಿವಾಜಿಯಿಂದ ಮರಾಠರ ಉದಯ ಆಗಿದ್ದು ಮತ್ತು ಸ್ವರಾಜ್ಯದ ಸ್ಥಾಪನೆ ಅದ್ರ ಬಗ್ಗೆ ತಿಳ್ಕೊಬೇಕು. ಆ್ಯಂಡ್ ಇಟ್ಸ್ ಎಕ್ಸ್ಪ್ಯಾನ್ಷನ್ ಅಂಡರ್ ಪೇಶ್ವಾಸ್ ಅಂದರೆ ಪೇಶ್ವೆಗಳ ಅಡಿಯಲ್ಲಿ ಅದರ ವಿಸ್ತರಣೆ. ಮುಘಲ್ ಮರಾಠ ರಿಲೇಷನ್ಸ್, ಮರಾಠ ಕಾನ್ಫೆಡರೆನ್ಸಿ ಅಂದರೆ ಮರಾಠ ಒಕ್ಕೂಟ, ಮೊಘಲ್ ಮತ್ತು ಮರಾಠ ಸಂಬಂಧಗಳು, ಮರಾಠ ಒಕ್ಕೂಟ ಮತ್ತು ಅದರ ಅವನತಿಗೆ
ಕಾರಣಗಳು ಅಂದರೆ ಕಾಸಸ್ ಆಫ್ ಡಿಕ್ಲೈನ್ ಬಗ್ಗೆ ತಿಳ್ಕೊಬೇಕು. ಉಳಿದ ಆರು ಯೂನಿಟ್ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.